कांग्रेस पार्टी के कांग्रेस पार्टी के कांग्रेस पार्टी के ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರನ್ನ ಮತ್ತೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮೊದಲನೇದಾಗಿ ನಾವು ಅಭಿನಂದನೆ ಸಲ್ಲಿಸಬೇಕು. ನಮ್ಮ ರಾಹುಲ್ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ.ಸಿ. ಸುಧಾಕರ್ ಅವರು ಇವತ್ತಕ್ಕ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಸ್ಸಲ್ಲಿ ಹೆಣ್ಮಕ್ಳಿಗೆ ಟಿಕೆಟ್ ತಗೊಳ್ಳೋದಿಲ್ಲ, ಪ್ರತಿ ತಿಂಗಳಿಗೆ 2,000. ಇವತ್ತು 2 ಲಕ್ಷ ಕುಟುಂಬಗಳಿಗೆ ನಮ್ಮ ಜಿಲ್ಲೆಯಲ್ಲೇ 2,000 ಲಭಿಸ್ತಾ ಇದೆ. ಈಗ ಡಿಗ್ರಿ ಆಗಿರೋ ಹುಡುಗರಿಗೆ 3,000 ರೂಪಾಯಿ ಸಿಗ್ತಿದೆ. ಪ್ರತಿ ಮನೆಯಲ್ಲಿ ಒಂದು 5 ಜನ ಇದ್ರೆ 50 kg ಅಕ್ಕಿ ಈಗ ಕಾಸು ಬರ್ತಿದೆ. ಇನ್ನು 1 or 2 months ಅಲ್ಲಿ ಅಕ್ಕಿ ತಲುಪಿಸೋ ಪ್ರಯತ್ನ ಪಡ್ತೀವಿ. ಸೊ ನೀವು ಪ್ರೀತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ಇದೆಲ್ಲ ಸಾಧ್ಯವಾಗ್ತಿದೆ. ಮೊದಲನೇದಾಗಿ ನಮ್ಮೆಲ್ಲ ತಾಯಂದಿರಿಗೆ ಧನ್ಯವಾದಗಳು. ನಿಮ್ಮ ಮನೆ ಮಗ ಅನ್ಕೊಂಡು ಬಹಳಷ್ಟು ಜನ ನನ್ನ ನೋಡೂ ಇರಲಿಲ್ಲ, ಆದ್ರೂ ನಾನು ಓಟ್ ಹಾಕಿ ಗೆಲ್ಸಿದ್ದೀರಾ. ಮೊದಲನೇದಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಪ್ರೀತಿ ನಮ್ಮ 3-4 ಸಲ ಹಿಂಗೆ ಇರಲಿ ಅಂತಾನು ಆಶಿಸ್ತೀನಿ. ನಮ್ಮ ಉಸ್ತುವಾರಿ ಸಚಿವರಿಗೆ ಅಭಿನಂದಿಸ್ತೇನೆ. ಪ್ರತಿ ಮನೆಯಲ್ಲೂ ಬೆಳಕು ಕೊಡೋ ಯೋಜನೆಯನ್ನು ನಮ್ಮ ಸರ್ಕಾರ ತಂದಿದೆ. ರಾಜಕೀಯವಾಗಿ ಎಂ.ಸಿ. ಸುಧಾಕರ್ ಸರ್, ರಾಜಕೀಯವಾಗಿ ನನ್ನ ಮನೆಯಲ್ಲೂ ಬೆಳಕು ಬರೋದಕ್ಕೆ ನೀವೇ ಕಾರಣ. ನಿಮಗೂ ಅಭಿನಂದಿಸ್ತೇನೆ ಸರ್. ನಮ್ಮೆಲ್ಲ ಮುಖಂಡರಿದ್ದಾರೆ. ನಮ್ಮ ಯಳವಳ್ಳಿ ರಮೇಶ್ ಅವರಿದ್ದಾರೆ, ವೇದಿಕೆಯಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ನಮ್ಮ ಬರಡಿ ವೆಂಕಟೇಶ್ ಅವರಿದ್ದಾರೆ, ನುಗ್ತಳ್ಳಿ ರವಿ, ನಮ್ಮ ಅಚ್ಚನಹಳ್ಳಿ ಪ್ರಕಾಶ್, ನಮ್ಮೆಲ್ಲ ಕೌನ್ಸಿಲರ್ಸ್ ಎಲ್ರಿಗೂ ಅಭಿನಂದಿಸ್ತಾ, ನಿಮ್ಮ ಪ್ರೀತಿ ಇದೇ ತರ ಇರಬೇಕು. ನೋಡಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಎಷ್ಟು ಅನುಕೂಲಗಳಿದೆ. ಸೊ ನಿಮ್ಮೆಲ್ಲರೂ ಸಹಕಾರ ಇರಲಿ. ವಿಶೇಷವಾಗಿ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್.